ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಮ್ಯಾಚ್ ಡೇ 1 ಪೋಸ್ಟ್ ಡೇ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಹೆಂಗಿತ್ತಮ್ಮ ಡೇ 1? ಇಂಡಿಯಾ ಪರವಾಗಿ ಹೋಯ್ತಾ, ಇಲ್ಲಿ ಇವ್ರ ಕಡೆ ಹೋಯ್ತಾ ಅವ್ರ ಕಡೆ ಹೋಯ್ತಾ ಅಂತ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಗ್ಬಿಟ್ಟೈತೆ. ಹಂಗೆ ನೋಡಕ್ಕೆ ಹೋಯ್ತಾರೆ ಬ್ಯಾಟಿಂಗ್ ಚೆನ್ನಾಗಿ ಆಡಿರೋದ್ರಿಂದ ಒಂದು ರೇಂಜಿಗೆ ನಮ್ಮ ಇಂಡಿಯಾ ಏನಕ್ಕೆ ಗುರು ಒಂದು ರೇಂಜಿಗೆ ಅಂತ ಹೇಳ್ತಿದ್ಯಾ ಅಂತ ಕೇಳಿದ್ರೆ ಹೇಳ್ತೀನಿ ಏನಕ್ಕೆ ಒಂದು ರೇಂಜಿಗೆ ಅಂತ ಕೇಳಿ. ಇನ್ನು ಚೆನ್ನಾಗಿ ಬೆಟರಾಗಿ ಇರ್ಬೋದಾಗುತ್ತೆ, ಪೊಸಿಷನ್ ಬೆಟರಾಗಿ ಇರ್ಬೋದು. ಸ್ಕೋರ್ ವಿಚಾರ ಮಾತಾಡ್ತಿಲ್ಲ ಗುರು, ವಿಕೆಟ್ಸ್ ವಿಚಾರ ಮಾತಾಡ್ತಿರೋದು ನಾನು. ಇನ್ನೂ ಒಂದು 3 ವಿಕೆಟ್ ಅಥವಾ 2 ವಿಕೆಟು ಉಳಿಸ್ಕೊಂಡಿರ್ಬೋದಾಗಿತ್ತು ನಮ್ಮ ಟೀಮ್ ಇಂಡಿಯಾ. ಲಾಸ್ಟ್ ಮೂಮೆಂಟಲ್ಲಿ ಸುಮ್ಮನೆ ಒಂಥರ ಆ ಲಾಸ್ಟ್ ಸೆಷನಲ್ಲಿ ಒಂಥರ ಬಿಟ್ಟು ವಿಕೆಟ್ಗಳು ಹೊರಟೋಗ್ಬಿಡೋದು ನಮ್ಮ ಟೀಮ್ ಇಂಡಿಯಾಗೆ. ಸೊ ಅದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಅದೊಂಥರ ನ್ಯೂಟ್ರಲ್ ಆಗಿ ಕಾಣಿಸ್ತಾ. ಪಿಚ್ ಅಂತೂ ಬೆಂಕಿ ಇದೆ ಗುರು, ಬ್ಯಾಟಿಂಗ್ ಆಡೋದಕ್ಕೆ ಮಾತ್ರ ಒಂಥರ 500 ವಿಕೆಟ್ ಥರನೇ ಕಾಣಿಸ್ತಾ ಇದ್ದಿಲ್ಲ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟೇ ಅರೌಂಡ್ 470 ಪ್ಲಸ್ ಏನೋ ಇದೆ. ಸೊ ಆದ್ದರಿಂದ ಇಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅಡ್ವಾಂಟೇಜ್ ತೊಗೊಬೇಕು. ಟಾಸ್ ಇದ್ದಿದ್ದು ನಮ್ಮ ರೋಹಿತ್ ಶರ್ಮಾನೇ ಲಾಸ್ಟ್ ಮ್ಯಾಚ್ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಲಾಸ್ಟ್ ಮ್ಯಾಚ್ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡ್ರು 246ಕ್ಕೆ ಅವರು ಕಚ್ಕೊಂಡ್ಬಿಟ್ಟಿದ್ರು. ಬಟ್ ನಾವು ಫಸ್ಟ್ ಇನ್ನಿಂಗ್ಸಲ್ಲೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅವ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ನಾವು ಇಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲೇ 336 ಹೊಡೆದಿದ್ದೀವಿ. ಫಸ್ಟ್ ಡೇ 6 ವಿಕೆಟ್ನ ಕಳ್ಕೊಂಡು 336 ಅಂತ ಅಂದರೆ ಸೊ ಓಕೆ ಬೆಟರ್, ಚೆನ್ನಾಗೇನೆ ಕಾಣಿಸ್ಕೊಂಡಿದ್ರು ನಮ್ಮ ಟೀಮ್ ಇಂಡಿಯಾ. ಮಸ್ತಾಗೇನೆ ಆಡಿದ್ದಾರೆ ಅಂತಲೇ ಅರ್ಥ. ಏನು ಕಳಪೆಯಾಗೇನು ಆಡಿಲ್ಲ ಅಥವಾ ಇಂಗ್ಲೆಂಡ್ ಅವರೇನು ಆಲ್ ಔಟ್ ಮಾಡ್ಬಿಟ್ರು ಅಂತಲೂ ಕೂಡ ಅಲ್ಲ. ಇಲ್ಲಿ ಡೇ 2 ಅಲ್ಲಿ ಏನಾಗುತ್ತೆ, ಫಸ್ಟ್ ಸೆಷನ್ ಏನಾಗುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೀನಿ. ಫಸ್ಟ್ ಸೆಕೆಂಡ್ ಸೆಷನ್ವರೆಗೂ ಏನಾದ್ರು ಹೋಯ್ತು ಅಂದರೆ ರವಿಚಂದ್ರನ್ ಅಶ್ವಿನ್ ಮೇಲೆ ಇಲ್ಲಿ ಡಿಪೆಂಡೆನ್ಸಿ ಅಂತೂ ಇದೆ. ಜಾಸ್ವಾಲ್ ಅಂತೂ ಒಂಥರ ಸೈಕಾಗಿ ಕಾಣಿಸ್ತಿದ್ದಾರೆ ಗುರು. ಏನು ಗುರು ಆಡ್ತಾರ ಜಾಸ್ವಾಲು. 17 ಬೌಂಡ್ರಿ, 5 ಸಿಕ್ಸು, ಬೆಂಕಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಗುರು. ಒಂಥರ ಅಲಚ್ಚಾಗಿ ಆಡ್ತಿದ್ದಾರೆ ಅಂತ ಹೇಳಬೇಕು. ಯಾವುದೇ ಫಿಯರ್ ಇಲ್ಲ ಗುರು. ಬಾಲ್ ಕರೆಕ್ಟಾಗಿತ್ತು ಅಂದರೆ ಏರಿಯಲ್ ರೂಟೇ ತಗೊಂತೀರಮ್ಮ, ನಾನು ಕೆಳಗಡೆ ಹೊಡೆದಾಡಲ್ಲ ಅಂತ 5 ಸಿಕ್ಸ್ನು ಕೂಡ ಹೊಡೆದಿದ್ದಾರೆ. ಒಟ್ಟಲ್ಲಿ ನೋಡಿ ಮೆಜಾರಿಟಿ ಆಫ್ ದ ರನ್ಸ್ಗಳು ನೋಡಿ ಯಾವ ಥರ ಬಂದಿದೆ ಅಂತ. 17 ಬೌಂಡ್ರಿ ಜೊತೆಗೆ 5 ಸಿಕ್ಸ್, ಮೆಜಾರಿಟಿ ಆಫ್ ದ ರನ್ಸ್ ಬಂದೈತೆ ಇವ್ರಿಗೆ ಬೌಂಡ್ರೀಸ್ ಇಂದನೇ. ಸೊ ಅದನ್ನು ಮೆಚ್ಕೊಂಡ್ಲೇಬೇಕು. ರನ್ನು ಓಡಿದಾರೆ ಇಲ್ಲ ಅಂತಲ್ಲ. ಒಟ್ಟಿನಲ್ಲಿ ಅಲ್ಲಿ ಪಾಪ್ ಅವ್ರು ಲಾಸ್ಟ್ ಮ್ಯಾಚ್ ಯಾವ ಥರ ಆಡಿದ್ರು ಇಂಗ್ಲೆಂಡ್ ಅವ್ರಿಗೆ ಆ ಥರ ನಮಗೆ ಇಲ್ಲಿ ಸ್ಟ್ಯಾಂಡ್ನ ಕೊಟ್ಟಿರೋದು ನಮ್ಮ ಜಾಸ್ವಾಲ್ ಅವರು. ಒಂಥರ ವಾಲ್ ಥರ ನಿಂತ್ಕೊಂಡಿದ್ದಾರೆ. ಬಾಸ್ ಬಾಲ್ ಅಲ್ಲ, ಜಾಸ್ವಾಲ್ ಅನ್ನೋ ಥರ ನಿಂತ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚ್ ಆಡಿದ್ದಲ್ಲ ಆಗೋರು, ಈ ಮ್ಯಾಚ್ ಆಡ್ತೀನಿ ನೋಡಿ. ಇನ್ನು ನನ್ನ ಕೇಪಬಿಲಿಟಿ ಲಾಸ್ಟ್ ಮ್ಯಾಚ್ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಈ ಮ್ಯಾಚ್ ಡಬಲ್ ಸೆಂಚುರಿವರೆಗೂ ತಗೊಂಡೋಗ್ತೀನಿ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಸುಮ್ಮನೆ ಎಕ್ಸಾಜುರೇಟ್ ಮಾಡೋದು ಬೇಡ, ಇನ್ನೂ ಸ್ವಲ್ಪ ಸ್ಕೋರ್ ಬರಬೇಕು. 179 ಇವಾಗ ಸದ್ಯಕ್ಕೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅಶ್ವಿನ್ ಅವ್ರು ಬೇರೆ ಆಡ್ತಾ ಇದ್ದಾರೆ ಬಂದ್ಬಿಟ್ಟು ಲಾಸ್ಟಲ್ಲಿ. ಅಶ್ವಿನ್ ಅಣ್ಣ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಅಶ್ವಿನ್ ಸ್ವಲ್ಪ ಸ್ಟ್ಯಾಂಡ್ ಕೊಡ್ತು ಅಂತ ಅಂದರೆ ಚೆನ್ನಾಗಿರುತ್ತೆ. ಜಾಸ್ವಾಲ್ಗೆ ಡಬಲ್ ಸೆಂಚುರಿ ಆಗಿ ನನ್ನ ಪ್ರಕಾರ ಇನ್ನೂ 100 ರನ್ಸ್ ಮೇಲೆ ಹೊಡಿಬೇಕು ನಮ್ಮ ಟೀಮ್ ಇಂಡಿಯಾ. ಸ್ವಲ್ಪ 100 ಅಲ್ಲ, ಇನ್ನು 120 ಮೇಲೆ ಹೊಡಿಬೇಕು. ನನ್ನ ಪ್ರಕಾರ ಸ್ವಲ್ಪ ಬೆಟರ್ ಆಗಬೇಕು ಅಂದರೆ 450 ಆ್ಯಂಡ್ ಅಬೋವ್ ಹೊಡಿಬೇಕು ಫಸ್ಟ್ ಇನ್ನಿಂಗ್ಸಲ್ಲಿ. ನನ್ನ ಪ್ರಕಾರ ಹೇಳ್ತಿರೋದು. ನಿಮಗಿದೇ ಜಾಸ್ತಿ ಸ್ಕೋರ್ ಅಂತ ಅನ್ನಿಸ್ಬೋದು, 336 ಜಾಸ್ತಿ ಸ್ಕೋರ್ ಅಂತ ಅನ್ನಿಸ್ಬೋದು ಇಂಗ್ಲೆಂಡ್ಗೆ ಲಾಸ್ಟ್ ಮ್ಯಾಚ್ನ ಕಂಪೇರ್ ಮಾಡ್ತು ಅಂದರೆ. ಬಟ್ ಕಂಪ್ಯಾರಿಟಿವ್ಲಿ ಫಸ್ಟ್ ಇನ್ನಿಂಗ್ಸಲ್ಲೇ ಮಸ್ತಾಗಿ ಬ್ಯಾಟಿಂಗ್ ಆಡೋದಕ್ಕೆ ಇರೋದು ಪಿಚ್ಚು. ಈ ಪಿಚ್ಚು ಅಷ್ಟೇ, ಎಲ್ಲ ಪಿಚ್ಚು ಅಷ್ಟೇ. ಆದ್ದರಿಂದ ಈ ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಹೋಗ್ತಾ ಪಿಚ್ಚು ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಬಟ್ ಆದರೂ ನೋಡೋಣ ಏನಾಗುತ್ತೆ ಅಂತ. ಯಾಕಮ್ಮ ಇಂಗ್ಲೆಂಡ್ ಅವ್ರು ಸೆಕೆಂಡ್ ಇನ್ನಿಂಗ್ಸಲ್ಲೇ ಹೊಡೆದ್ರಮ್ಮ, ಗೊತ್ತಿಲ್ವ ಲಾಸ್ಟ್ ಮ್ಯಾಚಲ್ಲಿ ಅಂತ. ಆದರೂ ಆಗ್ಬೋದು ಆ ಥರ, ಯಾವನಿಗೆ ಗೊತ್ತು ಗುರು. ಸೊ ಓಕೆ, ಇವತ್ತು ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್ ಅವರು ಓಪನ್ ಮಾಡ್ತಾರೆ. ರೋಹಿತ್ ಶರ್ಮಾ ಅವರು ಇನಿಷಿಯಲಿ ಏನಂತ ಹೆವಿ ಬೆಂಕಿ ಸ್ಟಾರ್ಟ್ ಕೊಡಲಿಲ್ಲ, ಸ್ವಲ್ಪ ಸ್ಟ್ರಗಲೇ ಮಾಡ್ತಿರ್ತಾರೆ. ಆ್ಯಂಡರ್ಸನ್ಗೂ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಬಟ್ ಔಟ್ ಆಗಿದ್ದು ಡೆಬ್ಯೂಟೆಂಟಿಗೆ ಗುರು ಬಶೀರು. ಮೊದಲನೇ ವಿಕೆಟ್ ಗುರು ಅವ್ರಿಗೆ ಕೆರಿಯರಲ್ಲಿ. ರೋಹಿತ್ ಶರ್ಮಾ ಅಂತ ವಿಕೆಟ್ ತೆಗೆದ್ಬಿಟ್ರು ಅಂತ ಅವರಂತೂ ಖುಷಿ ಆಗೋಗ್ಬಿಟ್ರು. ಸಾಫ್ಟ್ ಡಿಸ್ಮಿಸಲ್ಲು ಡೌನ್ ದ ಲೆಗ್ಗಲ್ಲಿ ರೋಹಿತ್ ಶರ್ಮಾಗೆ ಗೊತ್ತೇ ಆಗಲಿಲ್ಲ ಹೆಂಗೋಯ್ತು ಬಾಲು ಅಂತಾನೆ. ಆ್ಯಕ್ಚುಲಿ ಅದು ವಿಕೆಟ್ ಟೇಕಿಂಗ್ ಬಾಲೇ ಅಲ್ಲ, ಬ್ಯಾಟ್ ಬಾಲ್. ಔಟ್ ಆದರು. ಬ್ಯಾಟ್ ಬಾಲ್ಗೆ ಕೆಲವೊಂದ್ಸಲ ವಿಕೆಟ್ ಬೀಳೋದು, ಒಳ್ಳೆ ಬಾಲಿಗೆ ವಿಕೆಟ್ ಬೀಳಲ್ಲ ಅಂತ ಅಲ್ಲಿ ಪ್ರೂವ್ ಆಯಿತು. ಜೊತೆಗೆ ಇನ್ನೂ ಒಂದು ಪ್ರೂವ್ ಆಗಿದೆ ಯಾವುದು ಅಂತಂದ್ರೆ ಅದು ರಜತ್ ಪಡಿದಾರ್ದು ಗುರು. ಅದು ಔಟ್ ಆಗ ಬಾಲೇ ಅಲ್ಲ, ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಡಿಫೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಪ್ರಜ್ಞೆ ತಪ್ಪಿದ್ಕೆ ಇನ್ನು ಸ್ವಲ್ಪ ಅಲರ್ಟ್ ಆಗಿ ಏನಾದ್ರು ಕಾಶಿಯಸ್ ಆಗಿ ಆಡಿತ್ತು ಅಂದರೆ ಬಾಲ್ನ ತಡೆದಿರ್ಬೋದಾಗಿತ್ತು. ಅಟ್ಲೀಸ್ಟ್ ಕಾಲಿಂದ ತಡೆದಿರ್ಬೋದಾಗಿತ್ತಲ್ಲ ಗುರು. ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಡಿಫೆಂಡ್ ಮಾಡ್ಕೊಂಡು ಒಂದು 2 ಬೌನ್ಸ್ ಹೊಡ್ಕೊಂಡು ಹೋಗ್ತಾ ಇತ್ತು, ನಿಧಾನಕ್ಕೆ ಹೋಗ್ತಾ ಇತ್ತು. ನಿಧಾನಕ್ಕೇನಿಲ್ಲ, ಸ್ವಲ್ಪ ಜೋರಾಗೇನೆ ಹೋಯ್ತು. ಸ್ವಲ್ಪ ಕಾಶಿಯಸ್ ಆಗಿ ತಡೆದಿರ್ಬೋದಾಗಿತ್ತು ಕಾಲಿಂದ ಅಟ್ಲೀಸ್ಟು. ಬಟ್ ರಜತ್ ಪಡಿದಾರ್ ಅಷ್ಟೊಂದು ಆಕ್ಟಿವ್ ಕಾಶಿಯಸ್ ಆಗಿ ಕಾಣಿಸ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಅನ್ಲಕ್ಕಿ ಡಿಸ್ಮಿಸಲ್ ಬರೋದಂತೂ. ಡೆಬ್ಯೂಟೆಂಟ್ಗೆ ಏನೋ ಸಖತ್ತಾಗಿ ಆಡ್ತಿರು ರಜತ್ ಪಡಿದಾರಂತೂ. ನಾನೇನೋ ಕಾನ್ಫಿಡೆನ್ಸಲ್ಲಿ ಇದ್ದೆ, ಇಲ್ಲ ಏನಾರು ಬರುತ್ತೆ ಅಂತ. ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಯಾವ್ದು ಗೊತ್ತಾ? ರಜತ್ ಪಡಿದಾರ್ ವಿಕೆಟನ್ನೇ ಗುರು. ಇವತ್ತು ರಜತ್ ಪಡಿದಾರ್ ಏನಾದ್ರು ಆ ಥರ ಔಟ್ ಆಗಿಲ್ಲ ಅಂತಂದರೆ, ಇವತ್ತೇನಾದ್ರು ನಾಟ್ ಔಟ್ ಆಗಿ ಏನಾದ್ರು ಉಳ್ಕೊಂಡಿತ್ತು ಅಂತಂದಿದ್ರೆ ಇನ್ನು
ಮಿಕ್ಕಿರೋಂಥ 2 ವಿಕೆಟ್ ಕೂಡ ಬೀಳ್ತಾ ಇರಲಿಲ್ಲ. ಇವತ್ತು ಕಂಫರ್ಟಬಲ್ ಆಗಿ 336 ಫಾರ್ 3 ಇರ್ತಾ ಇದ್ವಿ. 336 ಫಾರ್ 3 ಇರೋದಕ್ಕೂ 6 ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಫಸ್ಟ್ ಮ್ಯಾಚಲ್ಲಿ ನಾವು ಯಾವ ಥರ ಉದುರ್ಕೊಂಡೋದ್ವಿ ಅಂತ ಗೊತ್ತಿರೋದನ್ನೇ ಸೆಕೆಂಡ್ ಡೇ ಬ್ಯಾಟಿಂಗ್ ಬಂದ್ವಿ ಫಸ್ಟ್ ಸೆಷನಲ್ಲೇ 15 ರನ್ ಅಷ್ಟೇ ಹೊಡೆಯೋದಕ್ಕಾಗಿದ್ದು ನಮಗೆ ಟಕ ನಂಗೆ ಉದುರೋಗ್ಬಿಟ್ವಿ. ನಾಳೆ ಆ ಥರ ಆಗಬಾರ್ದು ಅಷ್ಟೇ. ಒಟ್ಟಿನಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ರಜತ್ ಪಟ್ಟಿದಾರ್ ಅವರ ವಿಕೆಟ್ ಅಂತಲೇ ಹೇಳ್ತೀನಿ. ಶ್ರೇಯಸ್ ಅಯ್ಯರ್ ಮತ್ತು ಶುಭ್ಮನ್ ಗಿಲ್ಲು ಏನೋ ಸ್ಟಾರ್ಟಿನ ಚೆನ್ನಾಗೇನೋ ಮಾಡ್ರು. ಶುಭ್ಮನ್ ಗಿಲ್ ಕೂಡ ಸ್ಟಾರ್ಟ್ ಸಖತ್ತಾಗೇನೋ ಕೊಟ್ಟರು, ಅಗ್ರೆಸಿವ್ ಆಗೇ ಆಡಿದ್ರು. ಬಟ್ ಆ್ಯಂಡರ್ಸನ್ನು ದಿಲ್ ಖುಷಿ ಆಗೋಗ್ಬಿಟ್ರು. ಆ್ಯಂಡರ್ಸನ್ ನೋಡಿದ್ರು ಏನು ಎನರ್ಜಿನ ತೊಗೊಂಬಂದ್ರು ಸ್ಟಾರ್ಟಿಂಗಲ್ಲಿ. ಶುಭ್ಮನ್ ಗಿಲ್ ಫೇಲ್ಯೂರ್ ಅಂತ ಹೇಳಲ್ಲ, ಓಕೆ ಫೇಲ್ಯೂರ್ ಲೆಕ್ಕನೇ ಅಂತ ಅನ್ಕೊಳ್ಳಿ. ಯಾಕಂದರೆ ಅವರಿಗೆ 50 ಬರ್ತಾ ಇಲ್ಲ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಮ್ಯಾಚು ರಿಪೀಟೆಡ್ ಅವಕಾಶ ಸಿಗ್ತಾ ಇದೆ. ಈ ಮ್ಯಾಚ್ ಒಂದು 30+ ಹೊಡೆದ್ರು, ಅದನ್ನು ಕನ್ವರ್ಟ್ ಮಾಡಬೇಕಾಗಿತ್ತು, ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ, ವಿಫಲರಾದರು. ಆ್ಯಂಡರ್ಸನ್ಗೆ ಒಂದು ವಿಕೆಟ್ ಬಿತ್ತು. ಅವಾಗ ಸ್ವಲ್ಪ ಲೈಟಾಗೆ ಸ್ವಿಂಗು ಸೀಮು ಎಲ್ಲ ಆಗ್ತಾ ಇತ್ತು. ಹೋಗ್ತಾ ಎಲ್ಲ ಕಮ್ಮಿ ಆಯಿತು. ಸ್ಪಿನ್ನರ್ಸ್ಗಳ ಕಾಟ ಆಮೇಲೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಶ್ರೇಯಸ್ ಅಯ್ಯರು ಅವ್ರದ್ದು ಕೂಡ ಒಂಥರ ಅನ್ಫಾರ್ಚುನೇಟ್ ಆಗಿರು. ಇವತ್ತೆಲ್ಲ ಔಟ್ ಆಗಿರಲ್ಲ, ಒಂಥರ ಅನ್ಫಾರ್ಚುನೇಟ್ ಅಲ್ಲ. ಇವರು ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಕ್ಯಾಚ್ ಹಿಡಿತಾರಲ್ಲ ಕೀಪರಿಗೆ ಕೊಡಬೇಕು ಈ ವಿಕೆಟ್. ಆ್ಯಕ್ಚುಲಿ ಇದು ಲಿಟಲ್ಲಿಗರು ಆ ಕ್ಯಾಚ್ ತಗೊಂಡು ಸಿಕ್ಕಾಪಟ್ಟೆ ಕಷ್ಟ. ಜಡ್ಜ್ ಮಾಡೋದಿಲ್ಲ, ಇನ್ಸೈಡ್ ಎಡ್ಜ್ ಜಡ್ಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋ. ಔಟ್ಸೈಡ್ ಎಡ್ಜಲ್ಲಿ ಜಡ್ಜ್ ಮಾಡ್ಬೋದು. ಇನ್ಸೈಡ್ ಎಡ್ಜು ಸಿಕ್ಕಾಪಟ್ಟೆ ಬಾಟಮ್ ಹೋಗಿತ್ತು, ಕೆಳಗಡೆ ಲೋ ಇದ್ರಿಂದ ತೊಗೊಂಡ್ರೆ ಅಷ್ಟೇ ಫೋಕ್ಸ್, ಅದನ್ನ ಇಲ್ಲ ತೊಗೊಳಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅದು ರಜತ್ ಪಟ್ಟಿದಾರ್ ಹೇಳದ್ನೆಲ್ಲ ಅಗೇನ್ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ. ಇವ್ರದ್ದು ಶ್ರೇಯಸ್ ಅಯ್ಯರ್ದು ಮತ್ತು ಇವ್ರದ್ದು ಒಂಥರ ಅನ್ಫಾರ್ಚುನೇಟೇ. ಬಟ್ ಶ್ರೇಯಸ್ ಅಯ್ಯರ್ ಎಡ್ಜಾರು ಮಾಡ್ಕೊಂಡಿರು. ಬಟ್ ರಜತ್ ಪಟ್ಟಿದಾರ್ ಬಿಡಿ ಅದೊಂಥರ ಇಟ್ ವಿಕೆಟ್ ಆಗಿದ್ ಲೆಕ್ಕನೆ ಅಂತ ಅನ್ಕೊಂಡ್ಬಿಟ್ರು ರಜತ್ ಪಟ್ಟಿದಾರ್ದು. ಸೆಷನ್ ವೈಸ್ ನೋಡ್ತು ಅಂದ್ರೆ ಫಸ್ಟ್ ಸೆಷನ್ ಅಲ್ಲಿ ಇಂಡಿಯಾ ಹೊಡೆದಿರೋದು 103 ರನ್, 2 ವಿಕೆಟ್ನ ಕಳ್ಕೊಂಡು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಫಸ್ಟ್ ಸೆಷನ್ ಔಟ್ ಆದ್ರು. ಸೆಕೆಂಡ್ ಸೆಷನ್ ಒಳ್ಳೆ ಸೆಷನ್ ಆಯಿತು ನಮ್ಮ ಟೀಮ್ ಇಂಡಿಯಾಗೆ. 122 ರನ್ ನೋಡಿದ್ರು, ಜಸ್ಟ್ 1 ವಿಕೆಟ್ನ ಕಳ್ಕೊಂಡ್ರು. ಶ್ರೇಯಸ್ ಅಯ್ಯರ್ ಜೊತೆಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ಜಾಸ್ವಾಲ್ದು ಜೊತೆಗೆ ಪಟ್ಟಿದಾರ್ ಜೊತೆಗೂ ಕೂಡ ಚೆನ್ನಾಗಿತ್ತು. ಪಟ್ಟಿದಾರ್ ಥರ್ಡ್ ಸೆಷನ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರು, ಬಟ್ ಅದನ್ನ ಕನ್ವರ್ಟ್ ಮಾಡೋದಕ್ಕಾಗಿಲ್ಲ. ಪಟ್ಟಿದಾರ್ ವಿಕೆಟ್ ಬೀಳ್ತಾ ಇದೆ ನನಗೆ ವಿತಿನ್ ಫ್ರಾಕ್ಷನ್ ಆಫ್ 45 ಮಿನಿಟ್ಸ್ ಅರೌಂಡ್ 1 ಓವರಲ್ಲಿ 3 ವಿಕೆಟ್ ಟಕ ನಂಗೆ ಬಿದೋಗ್ಬಿಡ್ತು ಗುರು. ಅಲ್ಲಿ ಏನಕ್ಕೆ ಆ ಥರ ಫಾಲ್ ಶಾಟ್ ಇಂಡ್ಯೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅಕ್ಷರ್ ಪಟೇಲ್ ಮತ್ತು ಕೆ ಎಸ್ ಬರೋತ್ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡ್ರು. ಬಂದಿದ ತಕ್ಷಣ ಅಗ್ರೆಸಿವ್ ಆಗಿ ಕಾಣಿಸ್ರು. ಅಕ್ಷರ್ ಪಟೇಲ್ ಕೂಡ ಚೆನ್ನಾಗಿನೇ ಆಡ್ತಾ ಇದ್ರು. ಏನಕ್ಕೆ ಬ್ಯಾಕ್ವರ್ಡ್ ಪಾಯಿಂಟಲ್ಲಿ ಇಬ್ಬರು ಸಿಮಿಲರ್ ಆಗಿ ಔಟ್ ಆಗಿದ್ದಾರೆ ಗುರು. ಈ ಕಡೆ ಅವರು ಆ ಕಡೆ ಇವರು ಒಂಥರ ಬಿಡಿ ಔಟ್ ಆದರು. ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು, ಎಲ್ಲ ತಡದಾಡ್ಬಿಟ್ಟು ತಿನ್ಕೊಳಕ್ಕೆಲ್ಲ ಹೋಗ್ಬಿಟ್ಟು ಔಟ್ ಆಗಿದ್ದು ಆಗ್ತವೆ ಅವಾಗ. ಒಟ್ಟಲ್ಲಿ ಈ 2 ವಿಕೆಟನ್ನು ಉಳಿಸ್ಕೊಂಡಿತ್ತು ಅಂದರೆ ಕೆ ಎಸ್ ಬರೋತ್ತು ಮತ್ತು ಅಕ್ಷರ್ ಪಟೇಲರು ಇನ್ನೂ ಕ್ರೀಸಲ್ಲಿ ಇದ್ದಿತ್ತು ಅಂದರೆ ರಜತ್ ಪಟ್ಟಿದಾರ್ ಔಟ್ ಆಗೂ ಕೂಡ ಏನಾದ್ರು ಕ್ರೀಸಲ್ಲಿ ಇದ್ದಿತ್ತು ಅಂತಂದರೆ 4 ವಿಕೆಟನ್ನು ಆಗಿತ್ತು ಅಂದ್ರೂ ಕೂಡ ಸ್ವಲ್ಪ ಆನ್ ಟಾಪ್ ಇಂಡಿಯಾ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ 6 ವಿಕೆಟ್ನ ಕಳ್ಕೊಟ್ಟಿರೋದ್ರಿಂದ ಲಾಸ್ಟ್ ಮ್ಯಾಚ್ನ ನಾವು ಕಂಪೇರ್ ಮಾಡ್ತು ಅಂದರೆ ಟಕ ನಂಗೆ ಉದ್ರೋಗಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಸೆಷನಲ್ಲಿ ಥರ್ಡ್ ಡೇ ಅಲ್ಲಿ ಆ ಮ್ಯಾಚಲ್ಲಿ ಈ ಮ್ಯಾಚಲ್ಲಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಮೆಜಾರಿಟಿ ಆಫ್ ದ ಸ್ಟ್ರೈಕು ನಾಳೆ ಜಯಸ್ವಾಲ್ ತೊಗೊಂಡು ಸ್ವಲ್ಪ ಅಗ್ರೆಸಿವ್ ಅಪ್ರೋಚಲ್ಲಿ ಆಡಿ ಡಬಲ್ ಸೆಂಚುರಿನ ಹೊಡೆದು ಇನ್ನೊಂದು ಸ್ವಲ್ಪ ಸಪೋರ್ಟ್ ಏನೋ ಅಶ್ವಿನ್ ಕಡೆಯಿಂದ ಬಂತು ಅಂತ 100 ಏನೋ ಹೊಡಿತಾರೇನೋ ಅಂತ ಕಾದು ನೋಡ್ಬೇಕು. ಏನು ಗೋರು ನೀನು ಸಿಕ್ಕಾಪಟ್ಟೆ ಎಕ್ಸಾಜರೇಟ್ ಮಾಡ್ತಾ ಇದೆಯಮ್ಮ, ಅಲ್ಲಿ 100 ಹೋಗಿದ್ದೆಲ್ಲ ಗೋರು, ಇನ್ನೊಂದು 100-150 ರನ್ ಹೊಡಿಲಿ ಸುಮ್ಮನೆ ಇರೋ ಗುರು ಅಂತ ಹೇಳ್ತೀರಾ ನೀವು. 150 ರನ್ ಹೊಡೆದ್ಬಿಟ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡುತ್ತೆ. ಬಟ್ ಅಷ್ಟು ಹೊಡಿತಾರೋ ಹೊಡೆಯೋದಿಲ್ವ ಅನ್ನೋ ಒಂದು ಡೌಟ್ ಇದೆ ನನಗೆ. ಅದೇ ವಿಕೆಟ್ನ ಕಾಪಾಡ್ಕೋಬೇಕು, ಮೇಯ್ನು ಅಶ್ವಿನ್ ಅವರ ವಿಕೆಟ್ನ ಕಾಪಾಡ್ಕೋಬೇಕು. ಕಾದು ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತು ಮೆಜಾರಿಟಿ ಆಫ್ ವಿಕೆಟ್ಸ್ ತೆಗೆದಿರೋದು ಏನು 6 ವಿಕೆಟ್ ಬಿದ್ದೈತಲ್ಲಿ. ಅಲ್ಲಿ ಬಿದ್ದಿರೋ 6 ವಿಕೆಟಲ್ಲ 5 ವಿಕೆಟ್ ಇವ್ರಿಗೆ ಬಿದ್ದೈತಲ್ಲಿ, ಸ್ಪಿನ್ನರ್ಸ್ಗೆ ಬಿದ್ದೈತೆ. ಆಡ್ಲಿಗೆ 1 ವಿಕೆಟು, ಆಮೇಲೆ ಅಹ್ಮದ್ಗೆ ಲಕ್ಕಿ ವಿಕೆಟ್ ಇರ್ಬೋದು. ವಿಕೆಟ್ ಏನಾಗಿರೋ ರೇಯಾನ್ ಅಹ್ಮದ್ಗೆ 2 ವಿಕೆಟು, ಜೊತೆಗೆ ಇನ್ನೂ 2 ವಿಕೆಟ್ ತೆಗೆದಿದ್ದು ಬಶೀರ್ ಅವರು. ಸೊ ಓಕೆ, ಇಂಗ್ಲೆಂಡ್ ಅವರು ಕೂಡ ಒಂದು ನ್ಯೂಟ್ರಲ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ದಾರೆ ಇವತ್ತು. ಅವರು ಏನಂತ ಹಾವಳಿ ಪರ್ಫಾರ್ಮೆನ್ಸ್ ಇಲ್ಲ. ಒಟ್ಟಿನಲ್ಲಿ ಇವತ್ತಿನ ಡೇ ನೋಡ್ತು ಅಂತಂದರೆ ಯಾರು ಪರವಾಗಿ ಕೊಡಬೇಕು ಅಂತ ಗೊತ್ತಿಲ್ಲ, ಡೌಟ್ಫುಲ್ ಆಗಿದೆ. ಯಾಕಂದರೆ ಇದು ಪಿಚ್ಚು 500 ವಿಕೆಟ್ ಥರ ಕಾಣಿಸ್ತಾ ಇದೆ ನನಗಂತೂ. 450+ ಹೊಡಿಲೇಬೇಕು ಅನ್ನೋ ವಿಕೆಟ್ ಥರ ಕಾಣಿಸ್ತಾ ಇದೆ. ಆದ್ದರಿಂದ ಇದೊಂಥರ ನ್ಯೂಟ್ರಲ್ ಆಗಿದೆ ಅಂತ ಹೇಳೋದಕ್ಕಿಂತ ಸ್ವಲ್ಪ 60-40 ಥರ ಇದೆ. ಇದು ನಮ್ಮ 60 ಬಂದು ಇಂಡಿಯಾ, 40 ಬಂದ್ಬಿಟ್ಟು ಇಂಗ್ಲೆಂಡ್ ಥರ ಕಾಣಿಸ್ತಾ ಇದೆ. ನೋಡೋಣ ಡೇ 2 ಏನಾಗುತ್ತೆ ಅಂತ. ಫಸ್ಟ್ ಸೆಷನ್ ನಾಳೆ ಉತ್ತರ ಕೊಡುತ್ತೆ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಅಲ್ಟಿಮೇಟ್ ಆಗಿದೆ ಇವತ್ತು. ಜಾಸ್ವಾಲು ಡಬಲ್ ಸೆಂಚುರಿ ಆಗಲೇಬೇಕಮ್ಮ. ಅಡ್ಬಾಯ್ ಆಗ್ತೀನಿ ಅಂತ ನಾನು ಅನ್ಕೊಂಡ್ರು ಪರವಾಗಿಲ್ಲ, ಡಬಲ್ ಸೆಂಚುರಿ ಹೊಡಿಲಿ. ಯಾಕೆಂದರೆ ಫಸ್ಟ್ ಮ್ಯಾಚಲ್ಲಿ ಸೆಂಚುರಿ ಆಗುತ್ತೆ ಅಂತ ಹೇಳಿದೆ ಡೇ 2 ಅಲ್ಲಿ. ಆಮೇಲೆ ಬಂದ್ಬಿಟ್ಟು ತಪ್ಪಕ್ಕ ನಂಗೆ ಉದ್ರೋಗ್ಬಿಟ್ರು. ನೋಡೋಣ ಏನಾಗುತ್ತೆ ಅಂತ. ಈ ಸಲ ಡಬಲ್ ಸೆಂಚುರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನು ಅನ್ನಿಸ್ತು ಇವತ್ತಿನ ಡೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮಗೇನು ಅನ್ನಿಸ್ತಾ ಇದೆ, 60-40 ಅಂತ ಅನ್ನಿಸ್ತಿದೆ, ಪರ್ಸೆಂಟೇಜ್ ಬೇಸ್ ಹೇಳಿ. ಇಂಡಿಯಾ ಎಷ್ಟು ಪರ್ಸೆಂಟೇಜು ನಿಮಗೆ ಮುಂದೆ ಇದೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಮ್ಯಾಚಲ್ಲಿ, ಇವರೆಷ್ಟು % ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಕಾಮೆಂಟ್ ಹಾಕಿ. ಸಿಗೋಣ, ಬಾ.